ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾನು ನಿಮ್ಮ ಲೋಕಿ. ನಾನಿವತ್ತು ಲಾಸ್ ವೇಗಸ್ ಟ್ರಿಪ್ ನ ಡೇ 2 ಪಾರ್ಟ್ 3 ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಯಾರಾದ್ರೂ ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಮೊದಲು ನೋಡ್ಬೇಕಾಗುತ್ತೆ, ಯಾಕಂದ್ರೆ ಇದು ಪಾರ್ಟ್ 3 ಕಂಟಿನ್ಯೂ ಆಗಿರುತ್ತೆ. Inch. Yeah, and also you need to wear one heavy backpack. Its weight around 20 lb. And 20 lb, I cannot handle it because I'm 7 years old. And only 8-year-old or more than that, for example, 12 years old, like a teenager, then that's only allowed too. Those okay. are the only rules. It's okay, do not cry. Better luck next time. But also, I'm not gonna go back to that place. I wish I can ban that. ಲಾಸ್ ವೇಗಸ್ ಅಲ್ಲಿ ಲಿವಿಯೋ ಅಳೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವನು ತುಂಬಾ ಆಸೆಯಿಂದ ಕಾಯ್ಕೊಂಡಿದ್ದ ಇದನ್ನ ಆಡೋಣ ಅಂತ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಮ್ಯಾಚ್ ಆಗ್ಲಿಲ್ಲ. ಮಕ್ಕಳು ಏಜ್ ಬಂದು 8 ವರ್ಷದ ಮೇಲಿರ್ಬೇಕು, 48 ಇಂಚ್ ಇರಬೇಕು. ಲಿವಿಯೋ ಇರೋದು ಜಸ್ಟ್ 46. ಮತ್ತೆ ಅವನು 10 kg ಅಂದ್ರೆ 20 lb ವೆಯ್ಟ್ ಅನ್ನ ಅವನು ಲಿಫ್ಟ್ ಮಾಡಬೇಕು. ಅದು ಕೂಡ ಅದರಲ್ಲಿ ಎಲಿಜಿಬಲ್ ಇಲ್ಲ. ಸೊ ಅದಕ್ಕೆ ಅವನು ತುಂಬಾ ಅಳ್ತಾ ಇದ್ದಾನೆ. Like a little fountain to make like little wishes. Okay, what did you ask? I cannot tell you. Okay. ಈ ನೀರೊಳಗಡೆ ಕಾಯಿನ್ಸ್ ಗಳನ್ನ ಹಾಕಿ ನಮ್ಗೆ ಇಷ್ಟ ಬಂದ ವಿಶ್ ಗಳನ್ನ ನಾವು ಅನ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದಕ್ಕೆ ಲಿವಿಯೋ ಏನ್ ಮಾಡ್ದ, ಒಂದು ಕಾಯಿನ್ ತಗೊಂಡು ಅದ್ರೊಳಗಡೆ ಹಾಕ್ತ. ನಾನ್ ಕೇಳ್ದೆ ಏನ್ ಕೇಳ್ಕೊಂಡೆ, ಏನ್ ವಿಶ್ ಕೇಳ್ಕೊಂಡೆ ಅಂತ. ಅವ್ನ್ ನೋಡಿದ್ರೆ ಹೇಳ್ತಾ ಇಲ್ಲ. ಹೋಗ್ಲಿ ಬಿಡಿ. ಸೊ ಫೈನಲ್ ಆಗಿ ವಿನೇಶನ್ ಹೋಟೆಲ್ ಇಂದ ಹೊರಗಡೆ ಬರ್ತಾ ಇದೀವಿ. 2nd ಫ್ಲೋರ್ ಇಂದ ಈ ರೀತಿ ಕಾಣಿಸುತ್ತೆ ನೋಡಿ. ನಾವು ಒಳಗಡೆ ಹೋದಾಗ ಬೆಳಕಿತ್ತು, ಈಗ ನಾವು ಹೊರಗಡೆ ಬರ್ತಾ ಇದೀವಿ, ರಾತ್ರಿ ಕತ್ಲೆ ಆಗಿದೆ. ಸೊ ಇದು ಪರ್ಫೆಕ್ಟ್ ಟೈಮಿಂಗ್ಸ್ ಅಂತಾನೆ ಹೇಳ್ಬೋದು ವೆಗಾಸ್ ಸ್ಟ್ರೀಟ್ ನ ನೋಡೋದಿಕ್ಕೆ. ಫೈನಲ್ ಆಗಿ ರಾತ್ರಿ ಆಯ್ತು. ಈಗ ನಾವು ವೆಗಾಸ್ ಸ್ಟ್ರೀಟ್ ನ ನೋಡ್ತಾ ಇದೀವಿ ರಾತ್ರಿಯಲ್ಲಿ. ಎಲ್ಲಾ ಡಿಸ್ಪ್ಲೇಗಳು ಕೂಡ ಆನ್ ಆಗಿದೆ. ನೀವು ನೋಡ್ತಾ ಇರ್ಬೋದು LED ಡಿಸ್ಪ್ಲೇಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಮಿರಾಜ್ ಹೋಟೆಲ್ ಮುಂದೆ ವಾಲ್ಕನೋ ಶೋ ಸ್ಟಾರ್ಟ್ ಆಗೋದಿಕ್ಕೆ ಇನ್ನೂ ಟೈಮ್ ಇದೆ. ಸೊ ಅದಕ್ಕೂ ಮುಂಚೆ ನಾವು ಏನ್ ಮಾಡೋಣ, ಬೆಲ್ಲಾಜಿಯೋ ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ನಡೆಯುವಂತ ಶೋನ ನೋಡ್ಕೊಂಡ್ ಬರೋಣ. ನೀವೀಗ ನೋಡ್ತಾ ಇರೋದು ಸಿಸರ್ ಪ್ಯಾಲೇಸ್. ಇದು ಥೀಮ್ ಬಂದು ರೋಮನ್ ಎಂಪೈರ್ ಇರೋದು. ಈ ರೆಪ್ಲಿಕಾ ಕಂಪ್ಲೀಟ್ ಆಗಿ ಏನ್ಷಿಯಂಟ್ ರೋಮನ್ ಗ್ರೀಕ್ ನ ಹೊಂದಿದೆ. ಇದು ಮುಂದೆ ವಾಟರ್ ಫೌಂಟನ್ ಇದೆಯಲ್ಲ, ಇಲ್ಲಿಗೆ ಕೂಡ ಕಾಯಿನ್ಸ್ ಗಳನ್ನ ಹಾಕಿ ನಾವೇನಾದ್ರೂ ವಿಶ್ ನ ಅನ್ಕೊಂಡ್ರೆ ಅದು ಈಡೇರುತ್ತೆ ಅಂತ ನಂಬಿಕೆ. ನಾವೀಗ ರೋಡ್ ಸಿಗ್ನಲ್ ನ ಕ್ರಾಸ್ ಮಾಡ್ತಾ ಇದೀವಿ. ಇಲ್ಲಿ ಸಿಗ್ನಲ್ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ವೈಟ್ ಸಿಂಬಲ್ ಬರುತ್ತೆ, ಮನುಷ್ಯ ನಡೀತಾ ಇರೋಂಥದ್ದು. ಅದು ಆವಾಗ ನಾವು ನಡಿಬೇಕು, ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. 20 ಸೆಕೆಂಡ್ಸ್ ಇರುತ್ತೆ, ಅಷ್ಟರಲ್ಲಿ ನಾವು ಹೋಗ್ಬೇಕು. ಸೀಸರ್ ಪ್ಯಾಲೇಸ್ ಇಂದ ಬೆಲ್ಲಾಜಿಯೋಗೆ ಒಂದು ಬ್ರಿಡ್ಜ್ ನ ಕನೆಕ್ಟಿವಿಟಿ ಇದೆ. ನಾವು ಆ ಬ್ರಿಡ್ಜ್ ನ ಹತ್ಕೊಂಡು ಈ ಕಡೆ ಬಂದ್ರೆ ಬೆಲ್ಲಾಜಿಯೋ ಮೇನ್ ಎಂಟ್ರೆನ್ಸ್ ಗೆ ಬರ್ತೀವಿ. As long as there's light up on neon gold. ಅಲ್ಲಿಂದ ನಾವು ಕೆಳಗಡೆ ಇಳಿದ ತಕ್ಷಣನೇ ರೈಟ್ ಹೋದ್ರೆ ಕಸಿನೋ ಎಲ್ಲ ಸಿಗುತ್ತೆ, ಹೋಟೆಲ್ ಎಲ್ಲ ಸಿಗುತ್ತೆ. ಲೆಫ್ಟ್ ಬಂದ್ರೆ ನಾವು ಮೇನ್ ಎಂಟ್ರೆನ್ಸ್ ಗೆ ಬರ್ತೀವಿ. ಅಲ್ಲಿ ನಮ್ಗೆ ವಾಟರ್ ಫೌಂಟೇನ್ ಶೋ ಇರೋದು. ಇಲ್ಲಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬಲೂನ್ಸ್ ಅನ್ನ ಮಾರ್ತಾ ಇದ್ದಾರೆ. ಕಲರ್ಫುಲ್ LED ಲೈಟ್ಸ್ ನ ಡೆಕೋರೇಟ್ ಮಾಡಿದ್ದಾರೆ. ಜೊತೆಗೆ ನನ್ಗೆ ಅಂತ ಹೇಳ್ಬಿಟ್ಟು ನಾನೊಂದು ಫ್ಲವರ್ ಕ್ರೌನ್ ನ ತಗೊಂಡೆ. $5. ಎರಡು ಸೇರಿಸಿ ನಾವು $20 ಕೊಟ್ವಿ, ಅಂದ್ರೆ 2000.
Swear I won't forget this, why do I regret this? In my mind reckless, thoughts are feeling endless. Sitting up I'm breathless, anxiety's infectious. I feel so defenseless, betrayed and embarrassed. I hate being open, I hate being broken. I feel like an ocean filled up with emotion. Anger ain't a potion, rub it on like lotion. I can feel it soaking, reopen, the scars have awoken. I can't move on till I let go. I feel so lost, never at home. Need to be strong, every breath hold. Cause I can't move on till I let go. I can't move on till I let go. I feel so lost, never at home. Need to be strong, every breath hold. Cause I can't move on till I let go. The pain makes it real, I don't wanna feel, I just wanna kill the bad thoughts and steal a good thought and kneel. I'm just lost to feel, I'm just lost to feel. I need time to heal, I can't steer the wheel. Cause this drive it kills, and it gives me chills. A nice road it feels, I slip off the peel and crash all the steel. Will I ever heal? I can't move on till I let go. I feel ಇದು ಬೆಲಾಜಿಯೋ ಹೋಟೆಲ್ ಅಪೋಸಿಟಲ್ಲಿ ಇರೋದು. ಇದು ರೆಸ್ಟೋರೆಂಟು. ಇಲ್ಲಿಗೆ ಹೋಗಿ ನಾವು ಬೇಕಂತಂದರೆ ನಮ್ಗೆ ಇಷ್ಟ ಬಂದಿದ್ದು ಊಟನ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಕಂಪ್ಲೀಟು ಐಫೆಲ್ ಟವರ್ ಥರ ಪ್ಯಾರಿಸಲ್ಲಿ ಇದೆಯಲ್ಲ ಆ ಥರನೇ ಇದೆ. ಬಟ್ ಇದು ಚಿಕ್ಕದು ಸೈಜು, ಅದು ದೊಡ್ಡದಾಗಿರುತ್ತೆ ಇನ್ನು. Did you know that the Eiffel Tower has one fact about it? In the summer it could become big because of the metal, and in the winter it could become small because of the metal. That's one fact about the Eiffel Tower. Now get out here. Okay, come sit. There's no stopping this flame, cause I came to the game and I changed it to play how I like, rearranged it to my own domain. Yeah, I got what it takes, made lots of mistakes, taking shots, skipping breaks, feeling ರಾತ್ರಿ ಆದ ತಕ್ಷಣನೇ ಇಲ್ಲಿ ಹುಡುಗರು ಮತ್ತು ಹುಡುಗಿರು ಕಲರ್ಫುಲ್ ಡ್ರೆಸ್ಗಳನ್ನು ಹಾಕ್ಕೊಂಡು, ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ಗಳನ್ನು ಹಾಕ್ಕೊಂಡು, ಸ್ಪೈಡರ್ ಮ್ಯಾನ್ ಮತ್ತು ಬ್ಯಾಟ್ಮ್ಯಾನ್ ಆ ಥರದ್ದೆಲ್ಲ ಕಾಸ್ಟ್ಯೂಮ್ಗಳನ್ನು ಹಾಕ್ಕೊಂಡು, ಲಾಸ್ ವೇಗಸ್ ಟ್ರಿಪ್ಪಲ್ಲಿರೋ ಅಂಥ ಹುಡುಗಿರು ಆ ಥರ ಕಲರ್ಫುಲ್ ಡ್ರೆಸ್ಗಳನ್ನು ಹಾಕ್ಕೊಂಡು ನಿಂತಿರ್ತಾರೆ. ಅವ್ರ ಜೊತೆ ನಾವು ಫೋಟೋ ತೊಗೋಬೇಕು ಅಂತ ಇಷ್ಟ ಆದರೆ ಒಂದು ಸ್ವಲ್ಪ $1 ಕೊಟ್ಟು ನಾವು ಅವ್ರ ಜೊತೆ ಫೋಟೋನ ತೊಗೋಬೋದು. ಜೊತೆಗೆ ಈಗ ಹೊಟ್ಟೆ ಹಸಿತಾ ಇದೆ, ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಬನ್ನಿ. ಇಲ್ಲೇ ಗಾರ್ಡನ್ ರಾಮ್ಸೆ ಹೋಟೆಲ್ ಇದೆ. ಆ ಹೋಟೆಲ್ ಒಳಗಡೆ ನೋಡೋಣ ಏನೇನಿದೆ, ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಿನ್ಕೊಂಡು ಬರೋಣ ಬನ್ನಿ. ಗಾರ್ಡನ್ ರಾಮ್ಸೆ ಹೋಟೆಲ್ 2 ಹೋಟೆಲ್ ಇದೆ. ಒಂದು ಸೀಸರ್ ಪ್ಯಾಲೇಸ್ ಒಳಗಡೆ ಇದೆ, ಇನ್ನೊಂದು ಮೇನ್ ಎಂಟ್ರೆನ್ಸ್ ಅಲ್ಲಿ ಇದೆ. ಎಂಟ್ರೆನ್ಸ್ ಅಲ್ಲಿ ಇರೋಂಥ ಹೋಟೆಲ್ ಇದು ನಾವು ಹೋಗಿರೋದು. ಇವರು ಪ್ರತಿ ಶೋಗುನು ವಿನ್ನರ್ ಆಗಿರೋಂಥ ಎಲ್ಲ ವಿನ್ನರ್ಗಳನ್ನು ಅವರು ನೇಮ್ಗಳನ್ನ ಮತ್ತೆ ಫೋಟೋಗಳನ್ನ ಹಾಕಿದ್ದಾರೆ, ಅದನ್ನ ನಾವು ನೋಡ್ಬೋದು. ಮತ್ತೆ ಬರ್ದಿರೋಂಥ ಬುಕ್ಕನ್ನ ಕೂಡ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅದ್ರೊಳಗಡೆ ಏನೇನು ರೆಸಿಪೀಸ್ ಇದೆ ಅಂತ ನೋಡಿ.
ನೋಡ್ತಾ ಇರೋದು ಹಿಂದೂ ದೇವರು ಬ್ರಹ್ಮ. ಇದನ್ನು ವೆಗಾಸಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಗಂಧದ ಕಡಿ ಕೂಡ ಹಚ್ಚಿದ್ದಾರೆ. ವಿಗ್ರಹ ನಾವು ಎಲ್ಲೂ ನೋಡಲ್ಲ, ಬಟ್ ಇಲ್ಲಿ ಲಾಸ್ ವೆಗಾಸ್ ಸ್ಟ್ರಿಪ್ಪಲ್ಲಿ ಹೆಲ್ಸ್ ಕಿಚನ್ ಮುಂದೆ ಇಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ತುಂಬ ಜನ ಇದನ್ನ ಬೇರೆ ಬೇರೆ ಹೆಸರುಗಳು ಕರೀತಾರೆ, ಬಟ್ ಅದು ರಾಂಗ್. ಫೈನಲ್ ಆಗಿ ಬೆಲಾಜಿಯೋ ವಾಟರ್ ಫೌಂಟೇನ್ ಶೋ ಮುಗೀತು. ಸೊ ಅಲ್ಲಿಂದ ನಾವೀಗ ಮಿರಾಜ್ ಹೋಟೆಲ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿ ಟೈಮು 7 ಗಂಟೆ ಆಗ್ತಾ ಇದೆ. ಸೊ ಈಗ ನಾನು ನೋಡ್ತಾ ಇರೋಂಥ ಪ್ಲೇಸು ಲೆಫ್ಟ್ ಸೈಡ್ ಇರೋದು. ಇಲ್ಲಿಂದ ನಾವು ನೋಡಿದ್ರೆ ಶೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇನ್ ಅಟ್ರಾಕ್ಷನ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿಂದ ನಾವು ವಾಲ್ಕೆನೋ ಶೋನ ಅದ್ಭುತವಾಗಿ ನೋಡ್ಬೋದು. ನೀವು ರೈಟ್ ಸೈಡ್ ನಿಂತ್ಕೊಂಡ್ರೆ ತುಂಬ ಕಷ್ಟ, ಯಾಕಂದರೆ ಮೇನ್ ಅಟ್ರಾಕ್ಷನ್ ವಾಲ್ಕೆನೋ ಶೋ ಬರೋದು ಈ ಕಡೆ ಆಗಿರೋದ್ರಿಂದ ಆ ಕಡೆಗೆ ಸ್ವಲ್ಪ ಕಾಣಿಸುತ್ತೆ, ಅಷ್ಟು ಇಂಟ್ರೆಸ್ಟ್ ಅನಿಸಲ್ಲ. ಸೊ ನೀವು ಯಾರಾದರೂ ಬಂದರೆ ನೀವು ಸಾಧ್ಯ ಆದಷ್ಟು ನಿಮ್ಮ ಎಡಗಡೆ ಇರೋದಕ್ಕೆ ಟ್ರೈ ಮಾಡಿ. ಆವಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಮಕ್ಕಳನ್ನ ಮುಂದೆ ನಿಲ್ಲಿಸಿ ನಾವು ಹಿಂದೆ ನಿಂತ್ಕೊಂಡ್ರು ನಮಗೆ ಕಾಣಿಸುತ್ತೆ. Giving 10 out of 10. Okay. Just take a 100 out of 10. ಸೊ ಫೈನಲ್ ಆಗಿ ಶೋ ಮುಗೀತು. ನೋಡಿ ಹೋಮ್ಲೆಸ್ ಪೀಪಲ್ ಎಲ್ಲಾ ಕಡೆ ಇದ್ದಾರೆ ಲಾಸ್ ವೆಗಾಸ್ ಅಲ್ಲಿ. ಈ ಮಿರೇಜ್ ಹೋಟೆಲ್ ಮುಂದೆ ಅಲ್ಲಿ ಬರೋಂತ ಬಿಸಿಗೆ ಮಲ್ಕೊಂಡಿದ್ದಾರೆ. ಸೊ ಡೇ 2 ಮುಗೀತು. ಡೇ 3 ನಾಳೆ. ಈಗ ಫೈನಲ್ ಆಗಿ ತಿನ್ನೋದಕ್ಕೆ ಬಂದಿದ್ದೀವಿ. ಈ ಟ್ರೆಜರ್ ಐಲ್ಯಾಂಡ್ ಅಲ್ಲೇ ಪಪ್ಪಾಯಿ ಲೂಸಿಯಾನ ಕಿಚನ್ನು ಮತ್ತು ಪಿಕಪ್ ಸ್ಟಿಕ್ಸ್ ಅಂತ ಇದೆ.